ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು SSLC ಫೇಲ್ ಆದವರೇ ಬಾಸ್ ಅಂತ ಒಂದು ಆರ್ಟಿಕಲ್ ಇದೆ. ಏನಂತ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ KPSC ಪರೀಕ್ಷೆ ಬರೆವ ಗ್ರ್ಯಾಜುಯೇಟ್ಗಳಿಗೆ ಇವರದ್ದೇ ಉಸ್ತುವಾರಿ ಅಂತ ಟೈಟಲ್ ಇದೆ. ಸೊ ಇದು ಓವರಾಲ್ ಬ್ರೀಫ್ ಸಮ್ಮರಿನ ಹೇಳ್ಬಿಡ್ತೀನಿ. ಸೊ ಏನೋ ಒಂದು KPSC ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು SSLC ಫೇಲ್ ಆಗಿರ್ತಕ್ಕಂಥವ್ರು ಅಂತ ಈ ಆರ್ಟಿಕಲ್ನ ಮೇಲ್ನೋಟಕ್ಕೆ ಅನಿಸುತ್ತೆ. ಬಟ್ ಅದು ಆ ಥರ ಅಲ್ಲ. ಇನ್ ಡೀಟೇಲಾಗಿ ಹೇಳ್ತಾ ಹೋದರೆ, ಸೊ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಸಿಬ್ಬಂದಿ ನೇಮಕ ಆಗಿರ್ತಾರೆ. ಅಂದರೆ ಅವ್ರ ತಾಯಿನೋ ತಂದೆನೋ ಎಕ್ಸ್ಪೈರ್ ಆಗಿರ್ತಾರೆ. ಆ ಒಂದು ಹುದ್ದೆಯನ್ನು ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಬೇಸ್ಡ್ ಆನ್ ಅವರು ಎಜುಕೇಷನ್ ಕೊಟ್ಟಿರ್ತಾರೆ. ಅವರು ಪ್ರಮೋಷನ್ ಆಗಿ ಯಾವ ಸ್ಟೇಜಿಗೆ ಬಂದಿರ್ತಾರೆ ಅಂದರೆ, ಸೊ ಈಗ ಅವರು ಏನು ನೀವು ಎಕ್ಸಾಮ್ ನಾವು ಡಿಗ್ರಿ ಆದಕ್ಕಂಥ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ ಎಕ್ಸಾಮ್ ಬರೀತಾನೋ ಅವ್ರದ್ದೆಲ್ಲ ಉಸ್ತುವಾರಿ ನೋಡ್ಕೊಳ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, KPSC ಟೋಟಲ್ 288 ಹುದ್ದೆಗಳಿದ್ದಾವೆ. ಓಕೆ. ಸೊ ಪ್ರಸ್ತುತ 180 ಜನ ವರ್ಕ್ ಮಾಡ್ತಾಯಿದ್ದಾರೆ. ಅದರಲ್ಲಿ 50% ಅನುಕಂಪ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆ. ನೆಕ್ಸ್ಟ್, ಇದರಲ್ಲಿ ಉನ್ನತ ಹುದ್ದೆ ಸಿಕ್ಕಿದ್ದೇಗೆ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ಅದೇ, ಫಸ್ಟ್ ಅವರು ಎಕ್ಸ್ಪರ್ಟ್ ಆಗ್ತಾರೆ, ಆಮೇಲೆ ಸಿಕ್ಕಿರುತ್ತೆ, ಪ್ರಮೋಷನ್ ಆಗಿ ಮುಂದೋಗಿರ್ತಾರೆ. 7ನೇ ತರಗತಿ SSLC ವ್ಯಾಸಂಗ ಮಾಡಿದವರು KPSCಲಿ ಅನುಕಂಪದ ಆಧಾರದಲ್ಲಿ ಹುದ್ದೆ ಪಡೆದು ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಂತಹ ದುಸ್ಥಿತಿ ಏಕೆ ಅಂತಂದರೆ, ಇಲ್ಲಿ ಕೆಲವು KPSCಲಿ ಉನ್ನತ ಹುದ್ದೆಗಳಿಗೆ ಸಮಾನ ಶೈಕ್ಷಣಿಕ ಅರ್ಹತೆ ಇರುವ ವ್ಯಕ್ತಿಗಳನ್ನು ನೇಮಕ ಮಾಡಬೇಕು. ಇಲ್ಲವಾದಲ್ಲಿ ಬೇರೆ ಇಲಾಖೆಯಿಂದಲಾದರೂ ಎರವಲು ಪಡೆಯಬೇಕು. ಆದರೆ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳುವ ಕಾರಣಕ್ಕೆ ಸಿಬ್ಬಂದಿ ವರ್ಗಾವಣೆ ಇಲ್ಲ. ಸೊ ಇಲ್ಲಿ ಟ್ರಾನ್ಸ್ಫರ್ ಇಲ್ಲ. ಈ ಕಾರಣದಿಂದಾಗಿ ಇಲ್ಲಿಯೇ ತಳವರು ಊರಿದ್ದಾರೆ. ಹಾಗಾಗಿ ಉನ್ನತ ಹುದ್ದೆಗಳಿಗೆ ಸರ್ಕಾರವು ನೇಮಕ ಮಾಡದಿರುವುದರಿಂದ ಕೆಳಹಂತದ ಸಿಬ್ಬಂದಿಯೇ ಉನ್ನತ ಹುದ್ದೆಗಳಿಗೆ ಏರಿದ್ದಾರೆ ಅಂತ ಇದೆ. ಸೊ ಇಲ್ಲಿ ಹೆಂಗೆ KA ಬೋರ್ಡಲ್ಲಿ ಅದು ಕೂಡ ಒಂದು ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ಅಲ್ಲಿ ಎಲ್ಲ ಏನೂ ತೊಂದರೆ ಆಗ್ತಾಯಿಲ್ಲ. ಇಲ್ಲಿ ಅಷ್ಟೇ ಆಗ್ತಾಯಿದೆ ಅಂತಂದರೆ, ಅಲ್ಲಿರೋರು ಅಲ್ಲೇ ಮಾತ್ರ ಇರ್ತಾರೆ, ಯಾವುದೇ ಥರದಂಥ ಒಂದು ಟ್ರಾನ್ಸ್ಫರ್ ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕ್ಯಾಂಟೀನೆಲ್ಲ ಟೈಮ್ ಪಾಸ್ ಮಾಡೋದು, ಬೆಳಗ್ಗೆ ಬರೋದು, 11 ಗಂಟೆಗೆ ಹೋಗೋದು, ಈ ಥರ. ಸೊ ಈ ಥರ ಅಂತ ಒಂದು ಆರ್ಟಿಕಲ್ ಇದೆ. ಸೊ ಇದು ಎಲ್ಲರಿಗೂ ಮುಂಚೆಯಿಂದ ನಮಗೆ ಗೊತ್ತಿರೋ ವಿಚಾರನೇ. KPSC ಕರ್ಮಕಾಂಡ ಅಂತ ಓದ್ತೀವಿ, KPSCಯಿಂದ ಏನೂ ಆಗೋದಿಲ್ಲ ಅಂತ ಓದ್ತೀವಿ, ಇದ್ದ ಸೆಕ್ರೆಟರಿಗಳನ್ನು ಚೇಂಜ್ ಮಾಡ್ತಾರೆ. ಸೊ ಈ ಥರ ಒಂದು ಇಶ್ಯೂಸ್ ಇದೆ. ಅನುಕಂಪದ ಹುದ್ದೆಯಲ್ಲಿರುವ ಶೈಕ್ಷಣಿಕ ದಾಖಲೆ ಪರಿಶೀಲಿಸಬೇಕಿದೆ. ಎಷ್ಟು ಪ್ರಮಾಣದಲ್ಲಿದ್ದಾರೆ ಎಂಬುದನ್ನು ತಿಳಿದು ಕ್ರಮ ಕೈಗೊಳ್ತೀವಿ ಅಂತ ಅವರು ಹೇಳ್ತಿದ್ದಾರೆ, KPSC ಅಧ್ಯಕ್ಷರು. ಓಕೆನಾ. ಸೊ ಈ ಸಿಸ್ಟಮ್ ಈಗ ಆಲ್ರೆಡಿ ಈ ಸ್ಥಿತಿಗೆ ತಲುಪಿದೆ. ಇದನ್ನು ಎಷ್ಟರ ಮಟ್ಟಿಗೆ ಕರೆಕ್ಟ್ ಮಾಡ್ತಾರೆ, ಯಾವಾಗ ಕರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಬಟ್ ನಮ್ಮೆಲ್ಲರಿಗೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು. ಓಕೆ. KPSC ಕರ್ನಾಟಕ ಲೋಕಸೇವಾ ಆಯೋಗ ಅಂತ. ಓಕೆ. ಇದಿಷ್ಟಾಗಿತ್ತು ಮಾಹಿತಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳನ್ನು ಹೇಳ್ತಾ, ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.